ನನ್ನ ಮಗಿನ ನಿಮ್ ಜೊತೆ ಕಳ್ಸಕ್ಕಿಲ್ಲ ಅಂದ್ರೆ ಕಳ್ಸಕ್ಕಿಲ್ಲ. ಗೌರಿ, ಪರಿಸ್ಥಿತಿ ಗೊತ್ತಿಲ್ಲದೆ ಮಾತಾಡಬೇಡ. ಅವನ್ನ ಡಾಕ್ಟರ್ ಹತ್ರ ತೋರಿಸ್ಬೇಕು. ದಯವಿಟ್ಟು ಮುತ್ತು ನನ್ನ ಜೊತೆ ಕಳ್ಸ್ಕೊಡು. ನನ್ ಮಗಿನ ಬದುಕು ಹೆಂಗಿರ್ಬೇಕು ಅಂತ ತೀರ್ಮಾನ ಮಾಡ್ಬೇಕಾಗಿರೋಳು ನಾನು ಕಣ್ರಿ, ನೀವಲ್ಲ. ಯಾಕೆಂದ್ರೆ ನನಗೆ ಅಂತ ಈಗ ಉಳ್ದಿರೋದು ಇವನೊಬ್ನೇಯ. ನಿಮ್ದು ಹಂಗಲ್ವಲ್ಲ. ಯಾರ್ ಜೊತೆ ಬೇಕಾದ್ರೂ ಸುತ್ತಾಡ್ಬೋದು, ತಿರ್ಗಾಡ್ಬೋದು. ಆದ್ರೆ ನನ್ ಮಗಿನ ನಂಗೆ ಬಿಡಕ್ ಆಗಕ್ಕಿಲ್ವಲ್ಲ. ಎತ್ತವಳು ಗೊತ್ತಾಗಕ್ಕಿಲ್ವೇನೋ ತನ್ ಮಗಿನ ಹೆಂಗ್ ಸಾಕ್ಬೇಕು ಅಂತ. ಹೆತ್ತವಳು ಅಂತ ಮಾತು ಹೇಳ್ತಿದ್ಯಲ್ಲ, ಬರೀ ಹೆತ್ತರೆ ಸಾಲ್ದು, ಮಗುನ್ ಹೇಗ್ ಬೆಳೆಸ್ಬೇಕು ಅಂತ ಗೊತ್ತಿರ್ಬೇಕು ಅಲ್ವೇ? ಹೆತ್ತವಳು ಅನಿಸ್ಕೊಂಡವಳಿಗೆ ಒಂದಿನ ಬಂದು ಮಗು ನೋಡ್ಬೇಕು ಅಂತ ಅನಿಸ್ಲೇ ಇಲ್ವಾ? ಅಷ್ಟಲ್ಲ ಯಾಕೆ, ಇವ್ನಿಗೆ ಆಕ್ಸಿಡೆಂಟ್ ಆಗಿದೆ ಬಸ್ಸಲ್ಲಿ ನೀನ್ ನೋಡಿ. ಅಳಿ ಅಂದ್ರೆ ಇನ್ ಮ್ಯಾಗ ಇವ್ ನಿಮ್ ಕೂಟ ಇರೋದ್ ಬೇಡ, ನಮ್ ಜೊತೆಗೆ ಇರ್ಲಿ. ಅವ್ನ್ ಹೆಂಗ್ ಸಾಕ್ಬೇಕು ಅಂತ ನಮ್ಗೆ ಗೊತ್ತೈತೆ. ನೀವು ಮರ್ಯಾದೆಯಿಂದ ಹೋಗಿ. ಮರ್ಯಾದೆ ಇರೋದ್ರಿಂದಲೇ ಇಷ್ಟೊಂದು ನಿಮ್ ಜೊತೆ ತಾಳ್ಮೆಯಿಂದ ಮಾತಾಡಿದ್ದು. ಇನ್ ನಿಮ್ ಜೊತೆ ಮಾತಾಡಿ ಪ್ರಯೋಜನ ಇಲ್ಲ. ನಡೆಯೋ. ನನ್ ಮಗಿ ನನ್ ಗೌರಿ, ಅವ್ನ ಕೈ ಬಿಡೋ. ಬಿಡೋ ಅಂದೆ. ನನ್ನ ಅಳಿಯ ಅಂತ ಸುಮ್ಕಿದ್ದೀನಿ. ಇಲ್ದಿದ್ರೆ ಹೆಣ್ಕೊಟ್ ಮಾವ ಕಣ್ಕೊಟ್ ದೇವ್ರು ಅಂತಾರೆ. ನೀವೊಂದ್ ಹೇಟ್ ಹೊಡೆದ್ರು ಪರವಾಗಿಲ್ಲ. ನಾನು ನನ್ನ ಮಗನ ಭವಿಷ್ಯ ಮುಖ್ಯ. ನೋಡ್ದಪ್ಪಯ್ಯ ಅವ್ರನ್ನ. ಹೇಳೋರು ಕೇಳೋರು ಯಾರು ಇಲ್ಲ ಅಂತ ನನ್ ಮಗಿನ ಕರ್ಕೊಂಡು ಹೊರಟೋದ್ರು. ಸುಮ್ಕಿರವ. ನನ್ನ ಮೊಮ್ಮಗನ್ ಹೆಂಗ್ ಕರ್ಕೊಂಡ್ ಬರ್ಬೇಕು ಅಂತ ನನಗೂ ಗೊತ್ತದೆ. ಕೂತ್ಕೊಳ್ಳಿ. ಆಕ್ಸಿಡೆಂಟ್ ಆದ ಶಾಕಿಂದ ಈ ತರ ಆಗಿದೆ. ಐ ಥಿಂಕ್ ಇದಕ್ಕೆ ಶಾಕ್ ಟ್ರೀಟ್ಮೆಂಟ್ ಕೊಡ್ಲೇಬೇಕು. ಏನ್ ಬೇಕಾದ್ರೂ ಮಾಡಿ ಡಾಕ್ಟ್ರೆ, ಮತ್ತೆ ಮಾತಾಡಿದ್ರೆ ಸಾಕು. ನಾನು ಕೊಡೋ ಟ್ರೀಟ್ಮೆಂಟ್ಗೆ ನಿಮ್ಮ ಮಗ ರೆಸ್ಪಾಂಡ್ ಮಾಡಿದ್ರೆ 50% ಚಾನ್ಸಸ್ ಇದೆ. 100% ಚಾನ್ಸಸ್ ಇದೆ. ಅಟ್ ಮಾಡ್ ಪುಣ್ಯ ಕಟ್ಕೊಳ್ಳಿ. ನನಗ್ ನನ್ ಮಗಿ ಬೇಕು. ಅದಕ್ಕೆ ನೀವ್ ಹೆಂಗ್ ಹೇಳ್ತೀರೋ ನಾನು ಕೇಳ್ತೀನಿ. ಡೈವರ್ಸ್ ಮಾಡಿಸೋದು ಕಷ್ಟದ ಕೆಲಸ ಏನಲ್ಲ, ಆದ್ರೆ ಇದು ನಿಮ್ ಜೀವನದ ಪ್ರಶ್ನೆ. ಚೆನ್ನಾಗಿ ಯೋಚನೆ ಮಾಡಿ. ಸಾಹೇಬ್ರೆ, ಅವ್ರು ಬೇಕಾದ್ರೆ ಯಾರ ಜೊತೆನಾದ್ರೂ ಸಂತೋಷವಾಗಿರ್ಲಿ, ನಾ ಬೇಡ ಅನ್ನಕ್ಕಿಲ್ಲ. ಆದ್ರೆ ನನ್ ಮಗಿ ನನ್ ಜೊತೆಯಾಗೆ ಇರ್ಬೇಕು ಅಟಯ್ಯ. ನಿಮ್ ಮಗ ನಿಮ್ ಜೊತೆಲೇ ಇರ್ಬೇಕು ಅಂದ್ರೆ ಡೈವರ್ಸ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಅದ್ ನಿಮ್ಗೆ ಒಪ್ಗೆನಾ? ಇನ್ನು ಏನವ ಯೋಚನೆ ಮಾಡ್ತಾ ಇದ್ಯಾ? ಇಷ್ಟೆಲ್ಲ ಆದ್ಮೇಕು ಏನ್ ಮಾಡಕ್ಕಾದದು? ಇಲ್ಲ, ನನ್ನಿಂದ ನಂಬೋಕೆ ಆಗ್ತಿಲ್ಲ. ಗೌರಿ ನನ್ ಮೇಲೆ ಡೈವರ್ಸ್ ಕೇಸ? ಇಲ್ಲ, ನಾನು ಕೇಳ್ಕೊಂಬರ್ತೀನಿ. ಈಗ ನೀವ್ ಹೋಗಿ ಏನೇ ಮಾತಾಡಿದ್ರು ಪರಿಸ್ಥಿತಿ ಇನ್ನೂ ಗಂಭೀರ ಆಗತ್ತೆ. ಏನಾಗುತ್ತೋ ಅಂತ ನಾಳೆ ಕೋರ್ಟಲ್ಲಿ ನೋಡೋಣ. ನನ್ ಮಗನ್ ಚೆನ್ನಾಗಿ ಓದಿಸಿ ವಿದ್ಯಾವಂತನಾಗ ಮಾಡ್ಬೇಕು ಅಂತ ಆಸೆ ಪಟ್ಟೆ. ಅದಕ್ಕೆ ನನ್ನ ಹೆಂಡತಿ ಕೋರ್ಟ್ ಕರೀತಿದ್ದಾಳ. Yes, proceed. ಸಂಬಂಧಿಸಿದಂತೆ ಶಿವಣ್ಣನ ನಡವಳಿಕೆಯು ಸರಿಯಿಲ್ಲದ ಕಾರಣ ಅವರ ಹೆಂಡತಿ ಗೌರಿಯು ಬಯಸಿದ ಪ್ರಕಾರ ಡೈವೋರ್ಸ್ಗೆ ಈ ಕೋರ್ಟು ಸಮ್ಮತಿಸಿದೆ. ಇಷ್ಟೇ ಅಲ್ಲದೆ ಶಿವಣ್ಣ ತನ್ನ ಮಗನನ್ನು ಸರಿಯಾಗಿ ನೋಡಿಕೊಳ್ಳದೇ ಇದ್ದ ಕಾರಣ ಮಗನ ಭವಿಷ್ಯದ ಬಗ್ಗೆ ಚೆನ್ನಾಗಿ ಯೋಚಿಸಿ ಮುತ್ತುವನ್ನು ತನ್ನ ತಾಯಿಯ ವಶಕ್ಕೆ ನೀಡಬೇಕೆಂದು ಈ ಕೋರ್ಟು ತೀರ್ಮಾನಿಸಿದೆ.
ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿರ್ತಿತ್ತು. ಅಲ್ಲಿ ನೀನೊಬ್ಬ. ಏಯ್, ಇಷ್ಟ ದಿನ ನೀವೆಲ್ಲ ನನ್ನ ಕೇಳ್ತಾ ಇದ್ರಲ್ಲ, ಯಾಕೊಂಥರ ಫೀಲಿಂಗ್ ಅಲ್ಲಿ ಇದೆಯಾ ಅಂತ. ಹೌದು, ಅದಕ್ಕೆ ಕಾರಣ ಅವನೇ. ಅವನೇನ್ ಮಾಡ್ತಾ ಗುರು ನಿನ್ಗೆ? ನನ್ ಸರಸ್ವತಿನ ಹೊಡ್ಕೊಂಡು ಹೋದವನು ಅವನೇ. ನೋಡ್ತಾ ಇರು ಹೇಗ್ ಬೀಳುತ್ತ ಅವನಿಗೀಗ ಅಂತ. ಸುರೇಶ್, ಹಲೋ, ಎಲ್ಲಿಂದ ಜಂಬೂ ಸವಾರಿ? ಯಾಕಮ್ಮ ಫೀಲಿಂಗ್ ಅಲ್ಲಿ ಹೋಗ್ತಾ ಇದೀಯಾ? ಮನೇಲಿ ತೆಳ್ಳಗೆ ಬೆಳಗ್ಗೆ ಇಟ್ಕೊಂಡು ಯಾಕಮ್ಮ ಫೀಲಿಂಗು? ಫೀಲಿಂಗ್ ಅಲ್ಲಿ ಇರದ ಇನ್ನೇನ್ ಮಾಡ್ತಾನ? ಆನಂದ ಕೈ ಕೊಟ್ಟಂಗೆ ಇವನಿಗೂ ಕೈ ಕೊಟ್ಟಿರ್ಬೇಕು. ಇದ್ರೂ ಇರ್ಬೋದು. ಇವನ ಹತ್ರ ಏನೈತೆ ಮಣ್ಣಗಟ್ಟಿ, ದುಡ್ಡು ಇಲ್ಲ, ಮಜಾನು ಇಲ್ಲ. ಅದಕ್ಕೆ ಯಾರನ್ನ ಸೆಟಪ್ ಮಾಡ್ಕೊಂಡು ಹೋಗಿರ್ತಾಳ ಅಷ್ಟೇ. ಸರಸ್ವತಿ ಬಗ್ಗೆ ತಪ್ಪ ಮಾತಾಡಬೇಡಿ. ಏನ ಏನ ಮಾತಾಡಿದ್ರೆ ಏನೋ ಮಾಡ್ಬಿಡ್ತೀಯಾ? ದೇವಪ್ಪ ನಾಯಕ, ನಮ್ಮಪ್ಪ ನನ್ನ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕಿಸ್ಬಿಟ್ಟು ಆರಾಮಾಗಿ ಫೋಟೋಲ್ ಕೂತ್ಬಿಟ್ಟಿದ್ಯಾ? ನಾನು ಓದಿಲ್ಲ, ನೀನು ಓದಿಲ್ಲ, ನನ್ನ ಮಗನಾರು ಓದ್ಬೇಕು ಅಂದ್ಯಲ್ಲ, ಎಲ್ಲಿ ಹೊರಟೋದಲ್ಲ? ದೇವರಾಣೆ, ಈ ನಮ್ಮ ವಂಶದಲ್ಲಿ ಯಾವನು ಓದಲ್ಲ. ಇನ್ ಯಾರಿಗೂ ಬೇಡ, ಈ ಓದು ಬೇಡ, ಇವನು ಬೇಡ, ಯಾರು ಓದ್ಬಾರ್ದು, ಓದ್ಲೇಬಾರ್ದು, ಯಾರು ಓದ್ಬಾರ್ದು. ಶಿವಣ್ಣ, ನಿಮ್ಗೇನ್ ಹುಚ್ಚಿಡ್ದಿದ್ಯಾ? ಹುಚ್ಚಿಟ್ಟಿದೆ. ಮುತ್ತು ಗೌರಿ ಮಗ ಅಂತ ಕೋರ್ಟೆ ಹೇಳ್ಬಿಟ್ಟಿದೆಯಲ್ಲ, ಅಂದ್ರೆ ಅವನ್ ನನಗ್ ಮಗ ಅಲ್ವಾ? ಅಥವಾ ನನ್ನಿಂದ ಇನ್ನೊಂದ್ ಮಗ ಹುಟ್ಸಕ್ ಆಗಲ್ಲ ಅಂತಾನ? ನನಗೊಬ್ಬ ಮಗ ಬೇಕು. ದೇವಪ್ಪ ನಾಯಕನ ವಂಶದೊಬ್ಬ ಓದ್ಲೇಬೇಕು. ಅವನ್ನ ಚೆನ್ನಾಗಿ ಓದಿಸಿ ಆ ಗೌರಿ ಮುಂದೆ ನಿಲ್ಸಿ ಇವನು ಕಣೆ ಶಿವಣ್ಣನ ಮಗ ಅಂತ ತೋರಿಸ್ಲೇಬೇಕು. ಹೇಗಿದೆಲ್ಲ ಸಾಧ್ಯ ಅಂತ್ಯಾ? ನೀನ್ ಮನಸ್ಸು ಮಾಡಿದ್ರೆ ನನ್ನನ್ನು ಕಟ್ಕೊಂಡವಳು ನಾನು ಮೋಸಗಾರ ಅಂತೇಳಿ ದೂರ ಹೊರಟವಳು. ನಿನ್ನನ್ನು ಕಟ್ಕೋಬೇಕಾದವನು ನಿನ್ ವ್ಯಭಿಚಾರಿ ಅಂತೇಳಿ ದೂರ ಮಾಡ್ಬಿಟ್ಟ. ಇಷ್ಟೆಲ್ಲ ಆದ್ಮೇಲೂ ಇನ್ನೂ ನಾವು ಯಾಕೆ ದೂರ ಇರಬೇಕು ಸರ್ಸು? ಬಾ ಶಿವಣ್ಣ. ಶಿವಣ್ಣ ಅಲ್ಲ, ಕಾಮಣ್ಣ. ಏನ ಕುಡಿದ ಮನೇಲೇನೋ ಒದರ್ತಾ ಇದೀನಿ ಅಂತಿದ್ಯಾ? ಅಲ್ಲ, ಹೇಗೂ ಅಕ್ಕಪಕ್ಕ ಮನೆಯವರೆಲ್ಲ ನಾವಿಬ್ರು ಸಂಸಾರ ಮಾಡ್ತಿದೀವಿ ಅನ್ಕೊಂಡಿದ್ದಾರೆ. ಅದನ್ನೇ ನಿಜ ಮಾಡ್ಬಿಟ್ರೆ ನೀವ್ ಹದ್ದು ಮೀರ್ತಾ ಇದ್ದೀರಾ. ಹದ್ದು ಯಾವುದು? ಆಕಾಶದಲ್ಲಿ ಹಾರಾಡುತ್ತಲ್ಲ ಅದ. ಒಂದಿನಕ್ಕೆ ಅಂತ ಎಂಟಿಯಾಗಿ ಬಂದವಳು ನೀನು. ಈಗ ನಿನ್ನೆ ಪರ್ಮನೆಂಟ್ ಆಗಿ ಎಂಟಿ ಮಾಡ್ಕೊಂಡ್ಬಿಟ್ರೆ ನನಗೊಂದು ಮಗು ಬೇಕೇ ಬೇಕು.
ಮಗನ್ನ ಓದಿಸ್ಬೇಕು ಅಂತ ಆಸೆ ಪಟ್ಟನೆ ಹೊರತು ನಿನ್ ಜೊತೆ ಬಾಳೋದಕ್ಕಲ್ಲ. ನೀನ್ ನಂಬಿಕೆಗೆ ಯೋಗ್ಯನಾದವನು ಅನ್ಕೊಂಡಿದ್ದೆ. ಆದ್ರೆ ನಿನ್ ಬುದ್ಧಿ ಇಂಥದ್ದು ಅಂತ ಗೊತ್ತಿರ್ಲಿಲ್ಲ. ಆನಂದ್ ನನ್ನ ಬೈದಿರ್ಬೋದು, ಮದುವೆ ಆಗದೆ ಇರ್ಬೋದು, ಆದ್ರೆ ಯಾವತ್ತೂ ಈ ರೀತಿ ನಡ್ಕೊಂಡಿರ್ಲಿಲ್ಲ. ನಾನು ಆನಂದ ಬಿಟ್ರೆ ನನ್ನ ಮನಸ್ಸಿನಲ್ಲೂ ಬೇರೆ ಯಾರನ್ನು ಆಸೆ ಪಟ್ಟಿರ್ಲಿಲ್ಲ, ಪಡೋದು ಇಲ್ಲ. ನೋಡಿ ಶಿವಣ್ಣ, ಬಾಳ್ನಲ್ಲಿ ಎಂತ ಪರೀಕ್ಷೆ ಬಂದ್ರು ಒಳ್ಳೆತನದಿಂದ ಒಳ್ಳೆ ಮನಸ್ಸಿನಿಂದ ಬಾಳ್ಬೇಕು. ಆದ್ರೆ ನೀನು ತಪ್ಪ ಹೆಜ್ಜೆ ಹಾಕಿ ನಮ್ಮ ಪವಿತ್ರವಾದ ಸಂಬಂಧಕ್ಕೆ ಮಸಿ ಬಳದ್ಬಿಟ್ಟೆ. ನೀನ್ ಆತರದಿಂದ ಮಾತಾಡಿದ್ರು ಸರಿ, ಕುಡಿದು ಮಾತಾಡಿದ್ರು ಸರಿ, ಇನ್ನೊಂದು ಕ್ಷಣನೂ ನಾನಿಲ್ಲಿರಲ್ಲ.